ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಗರುಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕೆಲಸಕ್ಕಾಗಿ ಹಾಗೂ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ತೆರಳುವ ಒಂದು ಸುಯೋಗ ಈ 7 ರಾಶಿಗಳಿಗೆ ಇದೆ ಅಂತೆ. ಆ ರಾಶಿಗಳು ಯಾವುವು, ಅವರಿಗೆ ಯಾವ ಥರ ಯೋಗ ಇರುವಂಥದ್ದು ಅನ್ನೋದನ್ನು ಒಂದು ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯುತ್ತೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೇನು ವಿಡಿಯೋ ನೋಡೋದು ಮಾತ್ರ ದಯವಿಟ್ಟು ಲೈಕ್ ಮಾಡೋದನ್ನು ಮರೆಯಬೇಡಿ, ಶೇರ್ ಮಾಡೋದನ್ನು ಮರೆಯಬೇಡಿ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕ್ಬೋದು, ನಾನು ರಿಪ್ಲೈ ಕೂಡ ಮಾಡ್ತೇನೆ. ಹಾಗೆಯೇ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಕೆಲಸಕ್ಕಾಗಿ ವಿದೇಶಕ್ಕೆ ಮತ್ತು ಶಿಕ್ಷಣಕ್ಕಾಗಿ ತೆರಳುವ ಈ 7 ರಾಶಿಯವರು, ಹಾಗೆಯೇ ನಿಮ್ಮ ರಾಶಿಯು ನೀವು ಕೆಲಸ ಅಥವಾ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಯೋಗ ಇದೆಯಾ ಎಂಬುದನ್ನು ಹೇಳುವ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಆದ್ದರಿಂದ ಯಾವ ರಾಶಿಯವರಿಗೆ ವಿದೇಶಕ್ಕೆ ಪ್ರಯಾಣಿಸುವ ಯೋಗವಿದೆ. ಜಾಗತಿಕ ಉದ್ಯೋಗ ಮಾರುಕಟ್ಟೆಯಲ್ಲಿ ಕೆಲಸಕ್ಕಾಗಿ ವಿದೇಶಕ್ಕೆ ವಲಸೆ ಹೋಗುವ ಕಲ್ಪನೆಯು ರೋಮಾಂಚನಕಾರಿ ಮತ್ತು ಭಯಾನಕವಾಗಿವೆ. ವೃತ್ತಿ ಜೀವನದ ಆಕಾಂಕ್ಷೆ, ವೈಯಕ್ತಿಕ ಸಂದರ್ಭ, ಕೆಲವರಿಗೆ ಅನ್ವೇಷಿಸುವ ಉತ್ಸಾಹ ಸೇರಿದಂತೆ ಜೀವನವನ್ನು ಬದಲಾಯಿಸುವ ನಿರ್ಧಾರದ ಮೇಲೆ ಅನೇಕ ಅಂಶಗಳು ಪ್ರಭಾವ ಬೀರುತ್ತವೆ. ಆದರೆ ಈ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ನಿಮ್ಮ ರಾಶಿಯ ಪಾತ್ರವಿದೆ ಎಂದರೆ ಆಶ್ಚರ್ಯವಾಗಬಹುದು. ಹಾಗೆ ಕೆಲವು ಜ್ಯೋತಿಷ ಗುಣಲಕ್ಷಣಗಳು ನೀವು ಅಂತಾರಾಷ್ಟ್ರೀಯ ಪ್ರಯಾಣಗಳಿಗೆ ಹೋಗುವ ಸಾಧ್ಯತೆ ಇದೆಯಾ ಅಂತ ಹೇಳುತ್ತದೆ. ಹಾಗೆಯೇ ನಿಮ್ಮ ರಾಶಿಯು ವಿದೇಶಕ್ಕೆ ಪ್ರಯಾಣಿಸಬಹುದಾದ 7 ರಾಶಿಗಳಲ್ಲಿ ಒಂದಾಗಿದೆ ಅನ್ನೋದನ್ನು ನೀವು ನೋಡಬಹುದು. ಹಾಗೆಯೇ ನಾನು ಇದನ್ನು 2 ಭಾಗವಾಗಿದೆ. ಇದು ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಮತ್ತೆ ಮುಂದುವರಿಯುತ್ತೆ ಈ ವಿಡಿಯೋ. ಹಾಗೆಯೇ ಮೊದಲನೇದಾಗಿ ನೋಡೋದಾದರೆ ಮೇಷರಾಶಿಯವರಿಗೆ, ನೀವು ಈ ರಾಶಿಯವರಾಗಿದ್ದರೆ ಮೇಷರಾಶಿಯವರಾಗಿದ್ದರೆ ವಿದೇಶದಲ್ಲಿ ಕೋರ್ಸ್ ಅಥವಾ ಉದ್ಯೋಗಕ್ಕಾಗಿ ನಿಮ್ಮ ಸಿದ್ಧತೆಗಳನ್ನು ಪ್ರಾರಂಭಿಸಬಹುದು. ಏಕೆಂದರೆ ಈ ರಾಶಿಯವರು ಹೊಸ ಸ್ಥಳ ಮತ್ತು ಸಂಸ್ಕೃತಿಗಳನ್ನು ಅನ್ವೇಷಿಸಲು ಇಷ್ಟಪಡುವ ಅತ್ಯಂತ ಸಾಹಸಮಯ ವ್ಯಕ್ತಿಗಳಾಗಿರ್ತಾರೆ. ಆದ್ದರಿಂದ ಇವರು ವಿದೇಶಕ್ಕೆ ಹೋಗಲು ಮತ್ತು ಅದರಿಂದ ಹೆಚ್ಚಿನ ಲಾಭ ಪಡೆಯಲು ಅರ್ಹರು. ಈ ರಾಶಿಯವರು ಸ್ಪರ್ಧಾತ್ಮಕವಾಗಿರುತ್ತಾರೆ ಮತ್ತು ಇವರು ಸವಾಲುಗಳನ್ನು ನಿಭಾಯಿಸುವಲ್ಲಿ ಉತ್ತಮರು. ಆದ್ದರಿಂದ ಇವರು ವಿದೇಶಕ್ಕೆ ಹೋಗಲು ಯಾವುದೇ ಪರೀಕ್ಷೆಗಳನ್ನು ಬರೆದು ಉತ್ತಮ ಅಂಕಗಳೊಂದಿಗೆ ಅದನ್ನು ಸುಲಭವಾಗಿ ಉತ್ತೀರ್ಣರಾಗುವಂತಹದ್ದು. ಈ ರಾಶಿಯವರ ಸ್ಪರ್ಧಾತ್ಮಕ ಸ್ವಭಾವವು ಅವರನ್ನು ವೀಸಾಗಳಿಗೆ ಉತ್ತಮ ಅಭ್ಯರ್ಥಿಗಳನ್ನಾಗಿ ಮಾಡುತ್ತದೆ ಮತ್ತು ಇವರ ಮುಕ್ತ ಮತ್ತು ಸಾಹಸಮಯ ವ್ಯಕ್ತಿತ್ವ ವಿದೇಶದಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇರುವ ರಾಶಿಗಳ ಪಟ್ಟಿಯಲ್ಲಿ ಇವರನ್ನು ಮೊದಲು ಸೇರಿಸಲಾಗುವಂಥದ್ದು. ಇವರಿಗೆ ಮೇಷರಾಶಿಯವರಿಗೆ ಒಂದು ಒಳ್ಳೆ ಅಂದರೆ ಅವರ ರಾಶಿಯೇ ಸಾಹಸಮಯ. ನಾನು ಈಗಾಗಲೇ ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ, ತುಂಬ ಸಾಹಸ ಪ್ರವೃತ್ತಿ ಉಳ್ಳಂಥವರು ಮೇಷರಾಶಿಯವರು. ಯಾವುದೇ ಕೆಲಸಕ್ಕೆ ಕೂಡ ಅವರು ಮಾಡಲು ಅದನ್ನು ಪ್ರಯತ್ನ ಪಡುವಂಥದ್ದು ಮತ್ತು ಅದರಲ್ಲಿ ಸಕ್ಸಸ್ ಆಗುವಂಥದ್ದು, ಇದರಲ್ಲಿ ಕೂಡ ಅವರು ಸಕ್ಸಸ್ ಆಗುವಂಥದ್ದು ಅಂತ ಹೇಳಬಹುದು. ನೆಕ್ಸ್ಟ್ ರಾಶಿ ನೋಡೋದಾದರೆ ಮಿಥುನ ರಾಶಿಯವರು. ಈ ರಾಶಿಯವರು ಜ್ಞಾನ, ಸ್ವಾತಂತ್ರ್ಯದ ಅನ್ವೇಷಣೆಗೆ ಹೆಸರುವಾಸಿಯಾಗಿರುವಂಥವರು. ಹಾಗೆಯೇ ಇವರು ಜೀವನವನ್ನು ಪೂರ್ಣವಾಗಿ ಬದುಕುವುದನ್ನು ನಂಬುತ್ತಾರೆ. ಆದ್ದರಿಂದ ಈ ನೀವು ಏನಾದರೂ ಈ ರಾಶಿಯವರಾಗಿದ್ದರೆ, ಅಂದರೆ ಮಿಥುನ ರಾಶಿಯವರಾಗಿದ್ದರೆ, ನಿಮ್ಮ ಆಯ್ಕೆಯ ದೇಶದಲ್ಲಿ ನೆಲೆಸುವ ಸಾಧ್ಯತೆ ಇರುವಂಥದ್ದು ಮತ್ತು ಇವರ ಸ್ನೇಹ ಮತ್ತು ಸಾಮಾಜಿಕ ಸ್ವಭಾವ ಯಾವುದೇ ದೇಶ ಅಥವಾ ಸಂಸ್ಕೃತಿಯ ಜನರಿಗೆ ಸಂಪೂರ್ಣವಾಗಿ ಬೆರೆಯಲು ಸಹಾಯ ಮಾಡುವಂಥದ್ದು. ಹಾಗೆಯೇ ಈ ರಾಶಿಯ ಜನರ ಕುತೂಹಲಕಾರಿ ಸ್ವಭಾವವು ಪ್ರಪಂಚದಾದ್ಯಂತ ಮಾಹಿತಿಯನ್ನು ಪಡೆಯುವಂತೆ ಮಾಡುತ್ತದೆ. ಆದ್ದರಿಂದ ಈ ವೈವಿಧ್ಯತೆಯ ಒಂದು ಪರಿಸರವನ್ನು ಇವರು ಇಷ್ಟಪಡುವಂಥದ್ದು ಮತ್ತು ವಿದೇಶದಲ್ಲಿ ಅಧ್ಯಯನ ಮಾಡುವುದು ಅಥವಾ ಕೆಲಸ ಮಾಡುವುದು ಈ ರಾಶಿಯವರ ವ್ಯಕ್ತಿತ್ವಕ್ಕೆ ಸಂಪೂರ್ಣವಾಗಿ ಹೊಂದಿಕೆ ಆಗುವಂಥದ್ದು. ಆದ್ದರಿಂದ ಈ ರಾಶಿಯವರು ಸಾಮಾಜಿಕವಾಗಿ ಬೆರೆಯುವ ಸಾಮರ್ಥ್ಯದಿಂದಾಗಿ ವಿದೇಶಿ ವಾತಾವರಣಕ್ಕೆ ಹೊಂದಿಕೊಳ್ಳಲು ಇವರಿಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಮಿಥುನ ರಾಶಿಯವರು ಕೂಡ ಡೆಫಿನೆಟ್ಲಿ ನೀವು ಅದನ್ನು ಏನಾದರೂ ಶಿಕ್ಷಣಕ್ಕಾಗಿ ಅಥವಾ ಕೆಲಸಕ್ಕಾಗಿ ಹೋಗೋದಾದರೆ ಖಂಡಿತವಾಗಲೂ ಹೋಗ್ಬೋದು. ಯಾಕಂದರೆ ಇವರು ತುಂಬ ಹೊರಗಿನ ಒಂದು ಬೆರೆಯುವಂಥ ಸ್ವಭಾವ ಮತ್ತು ಒಳ್ಳೆಯ ಮಾತುಗಾರಿಕೆ ಮತ್ತು ಇವರ ಒಳ್ಳೆಯ ಮಾತುಗಾರಿಕೆಯಿಂದ ಇವರು ಎಲ್ಲಿ ಬೇಕಾದರೂ ಏನು ಮಾಡ್ಬೋದು, ಜೀವನ ಮಾಡೋಕ್ಕೆ ಸಾಧ್ಯ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಸಿಂಹರಾಶಿಯವರು. ಸಿಂಹದ ಸಂಕೇತದಂತೆ ಈ ರಾಶಿಯವರು ಎಲ್ಲಿಗೆ ಹೋದರೂ ತಮ್ಮ ಛಾಪು ಮೂಡಿಸುತ್ತಾರೆ. ಅದು ಇವರ ಸ್ವಂತ ದೇಶವಾಗಿರಲಿ ಅಥವಾ ವಿದೇಶಿ ನೆಲವಾಗಿರಲಿ, ಈ ರಾಶಿಯವರು ಜನಸಮೂಹದಿಂದ ಪ್ರತ್ಯೇಕವಾಗಿ ನಿಲ್ಲುವಲ್ಲಿ ಯಶಸ್ವಿ ಆಗ್ತಾರೆ. ಇವರು ತಮ್ಮ ಬಗ್ಗೆ ಹೆಚ್ಚು ಗಮನ ಹರಿಸಲು ಇಷ್ಟಪಡ್ತಾರೆ. ಆದ್ದರಿಂದ ಇವರು ತಮ್ಮ ಕೆಲಸದಲ್ಲಿ ಅತ್ಯುತ್ತಮರಾಗಿರ್ತಾರೆ ಮತ್ತು ವಿದೇಶಗಳಲ್ಲಿಯೂ ಸಹ ತಮ್ಮ ಕ್ಷೇತ್ರದಲ್ಲಿ ವಿಶೇಷ ಮನ್ನಣೆಯನ್ನು ಆಗಿರುತ್ತಾರೆ. ಇವರು ಉತ್ತಮ ನಾಯಕರು ಕೂಡ ಹೌದು. ಆದ್ದರಿಂದ ಇವರು ತಮ್ಮ ಕಂಪನಿಯನ್ನು ಅಂತಾರಾಷ್ಟ್ರೀಯ ಯಶಸ್ಸಿಗೆ ಕರೆದೊಯ್ಯಬಹುದು ಮತ್ತು ಜಾಗತಿಕವಾಗಿ ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಯೋಜಿಸಬಹುದು. ಇವರ ಆಕರ್ಷಕ ವ್ಯಕ್ತಿತ್ವ ಇವರನ್ನು ಮೌಲ್ಯಯುತ ಉದ್ಯೋಗಿಗಳನ್ನಾಗಿ ಮಾಡುವಂಥದ್ದು. ಹಾಗೆ ಇವರ ವಿಶಿಷ್ಟ ವ್ಯಕ್ತಿತ್ವ ಇವರಿಗೆ ವಿದೇಶಕ್ಕೆ ಹೋಗುವ ಅವಕಾಶವನ್ನು ಕೂಡ ಕಲ್ಪಿಸುವಂಥದ್ದು. ಇವರಿಗೆ ಕೂಡ ತುಂಬಾ ಒಳ್ಳೆಯ ಆಪರ್ಚುನಿಟಿ ಇದೆ. ವಿದೇಶದಲ್ಲಿ ಶಿಕ್ಷಣಕ್ಕೆ ಹೋಗ್ಬೋದು ಅಥವಾ ಕೆಲಸಕ್ಕಾಗಲೂ ಹೋಗ್ಬೋದು.
ತುಂಬಾ ಒಂದು ಏನು ಅವಕಾಶ ಇರುವಂಥದ್ದು. ಇವರು ಈ ಒಂದು ರಾಶಿಯವರು ಕೂಡ ಸಿಂಹರಾಶಿಯವರು ಕೂಡ ಟ್ರೈ ಮಾಡಬಹುದು. ಹಾಗೆಯೇ ವೃಶ್ಚಿಕ ರಾಶಿಯವರು ಮಂಗಳನು ಈ ರಾಶಿಯನ್ನು ಆಳುವಂಥದ್ದು. ಇದು ಅವರನ್ನು ಅತ್ಯಂತ ಭಾವೋದ್ರಿಕ್ತ ಕಠಿಣ ಪರಿಶ್ರಮಗಳನ್ನಾಗಿ ಮಾಡುತ್ತದೆ. ಆದ್ದರಿಂದ ಇವರು ಹೊಸ ವಿಷಯಗಳನ್ನು ಕಲಿಯಲು ವಿದೇಶಗಳಿಗೆ ಹೋಗುವ ಅವಕಾಶಗಳನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ತಮ್ಮ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದಿಂದ ಈ ರಾಶಿಯವರು ಕೆಲಸ ಮತ್ತು ಶಿಕ್ಷಣಕ್ಕಾಗಿ ಸುಲಭವಾಗಿ ವಿದೇಶಗಳಿಗೆ ಹೋಗಬಹುದು. ಇವರು ಕೆಲಸ ಶುರು ಮಾಡುವುದು ಕಷ್ಟ, ಆದರೆ ಏನನ್ನಾದರೂ ನಿರ್ಧರಿಸಿದರೆ ಇವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಮತ್ತು ಅದನ್ನು ಸಾಧಿಸಲು ತಮ್ಮ ಶಕ್ತಿಯಿಂದ ಎಲ್ಲವನ್ನ ಮಾಡ್ತಾರೆ. ಮತ್ತು ಈ ರಾಶಿಯವರು ವೃತ್ತಿಪರರು. ಹಾಗೆ ಇವರ ದೃಢ ನಿಶ್ಚಯವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತೆ, ಇವರ ಕೀರ್ತಿಯನ್ನು ಹರಡಲು ಸಹಾಯ ಮಾಡುವಂಥದ್ದು. ವೃಶ್ಚಿಕ ರಾಶಿಯವರು ಕೂಡ ಒಂದು ಯಾವುದೇ ಯೋಚನೆ ಇಲ್ಲದೆ ಏನಾದರೂ ವಿದೇಶಕ್ಕೆ ಹೋಗುವ ಪ್ಲ್ಯಾನ್ ಮಾಡೋದಾದರೆ ಖಂಡಿತವಾಗ್ಲೂ ಅದನ್ನು ನೀವು ಏನು ಮಾಡ್ಬೋದು, ಆ ಒಂದು ನಿರ್ಧಾರವನ್ನು ಕೈಗೊಳ್ಳಬಹುದು. ಕಠಿಣ ಪರಿಶ್ರಮಗಳು ಯಾವುದೇ ಕೆಲಸವನ್ನು ಕಷ್ಟಪಟ್ಟಾದರೂ ಮಾಡ್ತಾರೆ ಮತ್ತು ಅದರಲ್ಲಿ ಸಕ್ಸಸ್ಸನ್ನು ಪಡೆಯುವಂಥ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಕೂಡ ವಿದೇಶಕ್ಕೆ ಹೋಗುವಂಥ ಅವಕಾಶ ಇರುವಂಥದ್ದು. ಹಾಗೆಯೇ ಮುಂದಿನ ಕೆಲವು ರಾಶಿಗಳಿದೆ, ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.